ಬೆಂಗಳೂರಿನ ಬಸವನಗುಡಿಯ ಬುಗಲ್ ರಾಕ್ ಉದ್ಯಾನವನದಲ್ಲಿ ಯುವಚೇತನ ಕರ್ನಾಟಕದ ವತಿಯಿಂದ ಹಾಗೂ ಡಾಕ್ಟರ್ ಇಎಸ್ಆರ್ ವಾಟ್ಸಪ್ ಗ್ರೂಪ್ನ ವತಿಯಿಂದ ಮತ್ತು ಮಾಧ್ಯಮದ ಸಹಯೋಗದೊಂದಿಗೆ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವಚ್ಛತೆಯು ಉತ್ತಮ ನಾಗರಿಕತ್ವದ ಲಕ್ಷಣವಾಗಿದೆ. ಮಾನವನ ನೆಮ್ಮದಿಯು ಬದುಕಿನ ಒಂದು ಅಂಗವಾಗಿದೆ. ಆದ್ದರಿಂದ ಸ್ವಚ್ಛತೆಯ ಬಗ್ಗೆ ಗಮನ ಕೊಡಬೇಕೆಂದು ಕರ್ನಾಟಕ ಯುವಚೇತನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಗೌಡ್ರು, ಕ್ರೇಂಬ್ರಿಡ್ಜ್ ಶಾಲೆಯ ವಿದ್ಯಾರ್ಥಿಗಳು, ಶಾಲಾ ಶಿಕ್ಷಕರು ಹಾಗೂ ಇನ್ನೂ ಹಲವಾರು ಗಣ್ಯರು ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಮೈಕ್ ರೆಕಾರ್ಡಿಂಗ್ ಆಗ್ತಿದೆ.
ನನ್ನ ಹೆಸರು ರಾಧಿಕಾ ಅಂತ. ಆ್ಯಕ್ಚುಲಿ ಇಲ್ಲಿರೋ ಮಕ್ಕಳನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅವರೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಇದೊಂದು ಪ್ರೋಗ್ರಾಮ್ ಮಾಡ್ತೀವಿ ಅಂದಾಗ ಪ್ರತಿಯೊಂದು ಒಬ್ಬರು ಆಬ್ಸೆಂಟ್ ಆಗಿಲ್ಲ. ಅವರ ಒಂದು ಇಡೀ ಏನಿದೆ ಸ್ಟ್ರೆಂತು ಅಷ್ಟೂ ಜನ ಕೂಡ ನಾವು ಹೇಳಿದ ಟೈಮ್ಗೆ ಇಲ್ಲಿಗೆ ಬಂದು ನಾವು ಹೇಳಿದಂತಹ ಕೆಲಸಗಳನ್ನ ತುಂಬ ಅಚ್ಚುಕಟ್ಟಾಗಿ ಮುಗಿಸಿದ್ದಾರೆ. ಸೊ ಈ ಮಕ್ಕಳಿಗೆ ನಾವು ಯೂಶಲಿ ಎಲ್ಲರೂ ಹೇಳ್ತೀವಿ ಇಂದಿನ ಯುವಕರೇ ನಾಡಿನ ಪ್ರಜೆಗಳು ಅಂತ. ಅದು ಬರೀ ಟ್ಯಾಗ್ಲೈನ್ ಆಗಿರಬಾರ್ದು, ಬಟ್ ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಖಂಡಿತವಾಗ್ಲೂ ಇವತ್ತಿನ ಯುವಕರೇ ನಾಡಿನ ಪ್ರಜೆಗಳು. ಅವರ ಮುಂದಿನ ಭವಿಷ್ಯ ಹೇಗಿರಬೇಕು ಅನ್ನೋದನ್ನು ಅವರೇ ರೂಪಿಸ್ಕೊಳ್ತಾ ಇದ್ದಾರೆ. ಸೊ ಇವ್ರ ಜೊತೆಯಲ್ಲಿ ನಮ್ಮಂಥವರು ಸಹಕಾರ ಮಾಡೋದ್ರಿಂದ ಇದ್ರದ್ದೊಂದು ಈ ಪ್ರೋಗ್ರಾಮು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೋದು ಅನ್ನೋದು ನಮ್ಮ ಒಂದು ಆಸೆ. ನಮಸ್ಕಾರ, ನ್ಯೂಸ್ 20ಗೆ ಸ್ವಾಗತ ಪ್ರಿಯ ವೀಕ್ಷಕರೇ. ಯುವ ಚೇತನ ಕರ್ನಾಟಕ, ಯುವಕರ ಪ್ರೇರಣೆ, ಯುವಕರ ಮಿಡಿತ ವಿಶ್ವನಾಥ್ ಗೌಡರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಶೇಷವಾದ ಅವರದೇ ಆದಂಥ ಛಾಪು ಮೂಡಿಸಿದಂಥ ಯುವಕರ ಆಶಾ ಕಿರಣ ವಿಶ್ವನಾಥ್ ಗೌಡರು ನಮ್ಮ ಮಧ್ಯದಲ್ಲಿದ್ದಾರೆ. ವಿಶೇಷವಾಗಿ ಇಲ್ಲಿ ಈ ಯುವಕರ ಬಗ್ಗೆ ನಾವು ಹೇಳಲೇಬೇಕು. ಯಾಕಂದರೆ ಮನಃಶುದ್ಧಿ, ಹೃದಯ ಶುದ್ಧಿ ಎಷ್ಟು ವಿಶೇಷವೋ ಅದೇ ರೀತಿ ನಮ್ಮ ಪರಿಸರ, ಸಮಾಜ ಶುದ್ಧಿ ಅಷ್ಟೇ ವಿಶೇಷವಾಗಿರಬೇಕು. ಯಾಕಂದರೆ ಮನಃಶುದ್ಧಿ ಇಲ್ಲದಿದ್ದರೆ, ಅಂತರಂಗ ಶುದ್ಧಿ ಇಲ್ಲದಿದ್ದರೆ ಏನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದೇ ರೀತಿ ನಮ್ಮ ಸುತ್ತಮುತ್ತಲಿನ ಪರಿಸರ, ಸಮಾಜ ಶುದ್ಧಿ ಇರಬೇಕು. ಅದಕ್ಕೆ ಆದ್ಯತೆ ನೀಡೋದು ನಮ್ಮ ಯುವಕರು ಎಂಬುದಾಗಿ ಈ ದಿನ ನೀವು ಇಲ್ಲೆಲ್ಲರೂ ಕಾಣಬಹುದು. ಯಾಕಂದರೆ ನೋಡಿ, ಈ ಯೌವನ ಪ್ರಾಯದಲ್ಲಿ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾರೆ ಯುವಕರು. ಮೊಬೈಲು, ಇಂಟರ್ನೆಟ್ಟು, ಅವ್ರದ್ದೇ ಆದಂಥ ತಂತ್ರಜ್ಞಾನಕ್ಕೆ ಟೆಕ್ನಾಲಜಿಯಲ್ಲಿ ಇರ್ತಾರೆ. ಆದರೆ ಇಲ್ಲಿ ಕೇಂಬ್ರಿಡ್ಜ್ ಒಂದು ಕಾಲೇಜ್ ಯುವಕರು ನೋಡಿದ್ರೆ ಎಷ್ಟೋ ಜನರಿಗೆ ಸ್ಫೂರ್ತಿ, ಖಂಡಿತ ಇಂಥವ್ರ ಸ್ಫೂರ್ತಿ. ಯಾಕಂದರೆ ಈ ಒಂದು ಯುವ ಪೀಳಿಗೆಗಳು, ಯುವತಿಯರು ನೋಡಿ, ಒಂದು ಕಸ ಅಂದರೆ ಸ್ಮೆಲ್ ನೋಡ್ಕೊಂಡು ಮೂಗು ಮುಚ್ಕೊಂಡು ಎಲ್ಲ ಹೋಗ್ತಾರೆ, ನಾವ್ಯಾಕೆ ಮಾಡಬೇಕಾ ಅಂತ ಸಮಾಜದಲ್ಲಿ ಇವರು ಸ್ವಚ್ಛ ಮಾಡಿದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬರಲಿ ಇವರಿಗೆ. ಯಾಕಂದರೆ ಇಂಥ ಒಂದು ಪರಿಸರ ಪ್ರೇಮಿಗಳು ಇದ್ದಾರೆ ಅಂದರೆ ನಿಜವಾಗ್ಲೂ ಇವರಿಗೆ ನಾನು ಶ್ಲಾಘನೀಯ. ಇಂಥ ಒಂದು ಸಮಾಜದ ಕೆಲಸ ಮಾಡ್ತಿರೋ ಯುವ ಚೇತನ ಕರ್ನಾಟಕಕ್ಕೆ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಾಧ್ಯಮ ಸಹಕಾರದೊಂದಿಗೆ ಇಂಥ ವಿಶೇಷವಾದ ಕಾರ್ಯಗಳು ಇನ್ನೂ ಹೆಚ್ಚೆಚ್ಚಾಗಿ ನಡೆಯುತ್ತೆ. ಪ್ರಿಯ ವೀಕ್ಷಕರೇ, ಬನ್ನಿ, ಇಲ್ಲಿ ಸಾಕಷ್ಟು ಒಂದು ವಿದ್ಯಾರ್ಥಿಗಳಿದ್ದಾರೆ. ತಮ್ಮ ಹೆಸರು ಆಶಿಕಾ. ಯಾಕಂದರೆ ಒಂದು ಯುವಕರು ಸಾಕಷ್ಟು ಒಂದು ಇಂಟರ್ನೆಟ್ ಅನ್ನೋ ಒಂದು ಆ ಪ್ರಪಂಚದಲ್ಲಿ ಮುಳುಗಿರ್ತಾರೆ ಅವರದೇ ಆದ ಲೋಕದಲ್ಲಿ. ಆದರೆ ನೀವಿಲ್ಲಿ ಸ್ವಚ್ಛ ಭಾರತಕ್ಕೆ ಆದ್ಯತೆ ನೀಡಿ ಎಲ್ಲ ಬೆಳಗಿನ ಜಾವನ ಬಂದು ಇಲ್ಲಿ ಗೂಗಲ್ ಟ್ರಾಕ್ ಒಂದು ಬಸವನಗುಡಿ ಒಂದು ಪ್ರಾಂತ್ಯದಲ್ಲಿ ಪಾರ್ಕ್ ಎಲ್ಲ ಕ್ಲೀನ್ ಮಾಡಿದ್ರೆ, ಉದ್ಯಾನವನ್ನ ಸ್ವಚ್ಛಗೊಳಿಸಿದರೆ ಏನು ಅನಿಸುತ್ತೆ? ಇಲ್ಲಿ ನಾವು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟಿಂದ ಬಂದಿರೋದು, ಬಸವನಗುಡಿ ಪಾರ್ಕಿಗೆ ಬಂದಿದ್ದೀವಿ. ಸೊ ನಾವು ಬಂದಿದ ತಕ್ಷಣ ಫಸ್ಟು ಟೀಮ್ಸ್ ಆಗಿ ಡಿವೈಡ್ ಮಾಡಿ ನಮ್ಗೆ ಗ್ಲೌಸ್, ಮಾಸ್ಕ್ ಎಲ್ಲ ಕೊಟ್ಟು ನಮ್ಗೆ ಹೇಗೆ ಲೀವ್ಸ್ ಆಗಲಿ, ಪ್ಲಾಸ್ಟಿಕ್ ಬಾಟಲ್ಸ್ ಆಗಲಿ ಹೆಂಗೆ ಪಿಕ್ ಮಾಡೋದು, ಹೆಂಗೆ ನೀಟಾಗಿ ಇಟ್ಕೊಳ್ಳೋದು ಎನ್ವಿರಾನ್ಮೆಂಟ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ನಾವು ಎನ್ವಿರಾನ್ಮೆಂಟ್ನು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಒಂದು ಆಪರ್ಚುನಿಟಿ ಇದು ನಮಗೆ. ಸೊ ಅದಕ್ಕೋಸ್ಕರ ನಾವು ಯುವ ಚೇತನ ಟೀಮ್ ಹಾಗೂ ವಿಶ್ವನಾಥ್ ಗೌಡ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಮತ್ತೊಮ್ಮೆ ಸ್ವಾಗತ ಪ್ರಿಯ ವೀಕ್ಷಕರೇ. ಏನು ಪರಿಸರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಪರಿಸರ ಒಂದು ವಿಶೇಷವಾಗಿ ನಮ್ಮ ಸುತ್ತಮುತ್ತಲು ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ಸಹ ಅಷ್ಟೇ ಸ್ವಚ್ಛವಾಗಿರುತ್ತೆ. ಈ ದಿನ ಸಾಕಷ್ಟು ಒಂದು ಯುವಕರಿಗೆ ಪ್ರೇರಣಾಗಿರುವಂಥ ಯುವ ಚೇತನ ಕರ್ನಾಟಕ ಸಂಸ್ಥೆ ಅದು ವಿಶೇಷವಾದದ್ದು. ಯಾಕಂದರೆ ಯುವಕರು ಯಾವ ರೀತಿ ಒಂದು ನಾವು ಪರಿಸರ ಇಟ್ಕೋಬೇಕೆಂಬುದಾಗಿ ಇಲ್ಲಿ ಸ್ಫೂರ್ತಿಯಾಗಿ ತೋರಿಸ್ಕೊಟ್ಟಿರೋ ವಿಶ್ವನಾಥ್ ಗೌಡ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಅದೇ ರೀತಿ ರಚನಾರವರು ನಮ್ಮ ಮಧ್ಯದಲ್ಲಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಒಂದು ಸ್ವಚ್ಛತೆ ಕಾರ್ಯಕ್ರಮ? Yes, I should first thank Vishwanath Gowda sir for giving this opportunity, and our Mother Earth has given us so much, and I think this is a small thing that we can do to give back to Mother Earth. I think we are very lucky to have this opportunity to help and clean the environment to keep it safe. ಮತ್ತೊಮ್ಮೆ ಸ್ವಾಗತ ಪ್ರಿಯ ವೀಕ್ಷಕರೇ. ಹೆಣ್ಣು ಮಕ್ಕಳು ಒಂದು ನಮ್ಮ ಸಮಾಜಕ್ಕೆ ಸ್ಫೂರ್ತಿ. ಯಾಕಂದರೆ ಈ ದಿನ ಸ್ವಚ್ಛವಾಗಿದೆ ಅಂದರೆ ಇಡೀ ಒಂದು ವಿಶೇಷವಾಗಿ ಪರಿಸರ, ಹೆಣ್ಣಿನ ಶಕ್ತಿ, ನಾರಿಯ ಶಕ್ತಿ ವಿಶೇಷವಾದದ್ದು. ವರ್ಷ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಒಂದು ಸ್ವಚ್ಛ ಭಾರತ ಕಾರ್ಯಕ್ರಮ? Sir, first we need to thanks to Vishwanath Gowda sir because for this opportunity. We don't have time to clean everything and all. In our colleges they used to teach us how to clean and how to help for small kids to keep environment everything clean, because it's a very good opportunity to us to clean this park. Thank you sir. Thanks. ಮತ್ತೊಮ್ಮೆ ಸ್ವಾಗತ ಪ್ರಿಯ ವೀಕ್ಷಕರೇ. ಪರಿಸರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದೇ ರೀತಿ ನಮ್ಮ ಮಧ್ಯದಲ್ಲಿ ಒಂದು ಕೇಂಬ್ರಿಡ್ಜ್ ಶಾಲೆ ವಿದ್ಯಾರ್ಥಿನಿಯರು ಇದ್ದಾರೆ ಇಲ್ಲಿ ಹೆಚ್ಚಾಗಿ. ಯಾಕಂದರೆ ವಿದ್ಯಾರ್ಥಿನಿಯರು ಅಂದರೆ ಅವರು
ಓದಿಗೆ ಹಾಗೆ ಎಷ್ಟೊಂದು ಸೀಮಿತ ಆಗಿರ್ತಾರೋ ನಮ್ಮ ಪರಿಸರ ಸಹ ಅದೇ ರೀತಿ ಇರಬೇಕೆಂಬುದಾಗಿ ಅವರ ಮನಸ್ಸು ಅದೇ ರೀತಿ ಇಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲ ಪರಿಸರ ಸೌಂದರ್ಯವಾಗಿರಬೇಕು ಅನ್ನೋ ತತ್ವ ವಿಶೇಷವಾದದ್ದು. ಅದೇ ರೀತಿ ನಮ್ಮ ಮಧ್ಯೆ ಸೌಂದರ್ಯ ಅವರಿದ್ದಾರೆ. ಈ ಒಂದು ಸೌಂದರ್ಯವನ್ನು ಮಾಡಿದ್ದೀರಾ, ಈ ಸ್ವಚ್ಛವನ್ನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸಂಸ್ಥೆ ಬಗ್ಗೆ? ಸೊ ನಾವು ತುಂಬ ಕಡೆ ನೋಡಿರ್ಬೋದು, ಎಲ್ಲರೂ ಪ್ಲಾಸ್ಟಿಕ್ ಹಾಗೂ ಪೇಪರ್ಗಳನ್ನು ಅದು ಇರ್ತಾರೆ, ಯಾರೂ ಅದನ್ನು ಇನಿಷಿಯೇಟ್ ಮಾಡೋದಿಲ್ಲ ಕ್ಲೀನ್ ಮಾಡೋದಕ್ಕೆ. ಸೊ ಈ ಆಪರ್ಚುನಿಟಿ ಕೊಟ್ಟಿರೋ ವಿಶ್ವನಾಥ್ ಗೌಡ ಅವರು ಯುವಚೇತನ ಕಡೆಯಿಂದ ತುಂಬ ಥ್ಯಾಂಕ್ಸ್. ಆ್ಯಂಡ್ ಎಲ್ಲರೂ ಬರೀ ಅವ್ರವ್ರ ಜಾಗ ಅಲ್ಲದೆ ಪಬ್ಲಿಕ್ ಪ್ಲೇಸಸ್ನು ಕ್ಲೀನಾಗಿ ಇಟ್ಕೊಬೇಕು ಅಂತ ಥ್ಯಾಂಕ್ ಯು. ಮತ್ತೊಮ್ಮೆ ಸ್ವಾಗತ ಪ್ರಿಯ ವೀಕ್ಷಕರೇ. ನೇನು ಬುಗಲ್ ರಾಕ್ ಒಂದು ಉದ್ಯಾನವನದಲ್ಲಿದ್ದೀವಿ. ಹಾಗೆ ನಮ್ಮ ಜಶ್ವಂತ್ ನಮ್ಮ ಮಧ್ಯೆ ಇದ್ದಾರೆ. ಏನಕ್ಕೆ ಇಷ್ಟಪಡ್ತಾರೆ ಯುವಚೇತನ ಕರ್ನಾಟಕ ಯುವಕರು ಹೇಳ್ತಾ ಇದ್ದಾರೆ. ನಮ್ಮ ನಗರ ನಮ್ಮ ದೇಶ ಸ್ವಚ್ಛವಾಗಿರಬೇಕು ಅಂತ ಪ್ರಧಾನಮಂತ್ರಿ ಸಹ ಗಾಂಧಿ ತತ್ವ ಆಗಿತ್ತು, ಈಗ ವಿಶ್ವನಾಥ್ ತತ್ವ ಆಗಿದೆ. ಏನಕ್ಕೆ ಇಷ್ಟಪಡ್ತೀವಿ? ನಮಸ್ಕಾರ. ಕೇಂಬ್ರಿಡ್ಜ್ ಕಾಲೇಜಿಂದ ಬಂದಿದ್ದೀವಿ. ಬಸವನಗುಡಿಯಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ವಿಶ್ವನಾಥ್ ಗೌಡರು ಮತ್ತು ಯುವಚೇತನ ತಂಡದಿಂದ ಹಮ್ಮಿಕೊಂಡವರು. ಮತ್ತು ಇದು ಸ್ವಚ್ಛ ಭಾರತ್ ಅಭಿಯಾನ್ ಅಡಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಮತ್ತು ಈ ಒಂದು ಸ್ಫೂರ್ತಿ ಕೊಟ್ಟ ವಿಶ್ವನಾಥ್ ಗೌಡರು ಮತ್ತು ಯುವಚೇತನ ತಂಡಕ್ಕೆ ನಾನು ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೊಮ್ಮೆ ನ್ಯೂಸ್ 26ಗೆ ಸ್ವಾಗತ ಪ್ರಿಯ ವೀಕ್ಷಕರೇ. ಏನು ಯುವಚೇತನ ಕರ್ನಾಟಕ ಒಂದು ಸಂಸ್ಥೆ ಬಗ್ಗೆ ನಾವು ಇಷ್ಟೊತ್ತು ಮಾತಾಡ್ತಾ ಇದ್ದೀವಿ. ಯಾಕಂದರೆ ಪರಿಸರ ನಮ್ಮ ಸುತ್ತಮುತ್ತಲು ಎಷ್ಟು ಶುದ್ಧವಾಗಿರುತ್ತೋ ನಮ್ಮ ಆರೋಗ್ಯ ಅಷ್ಟೇ ಶುದ್ಧವಾಗಿರುತ್ತೆ. ಈ ದಿನ ವಿಶೇಷ ನಾಯಕರು ವಿಶ್ವನಾಥ್ ಗೌಡ ಅವ್ರ ಬಗ್ಗೆ ನಾವು ಮಾತಾಡೋದು ನನ್ನ ಆತ್ಮೀಯ ಸ್ನೇಹಿತರು. ಯಾಕಂದರೆ ಒಂದು ಸಮಾಜಕ್ಕೆ ಏನು ಕೊಡಬೇಕು ನಮ್ಮಿಂದ ಅಂತ ಏನಾದರೂ ಒಂದು ಯೋಚನೆ ಮಾಡ್ತಾ ಇರ್ತಾರೆ ಅಂಥ ವ್ಯಕ್ತಿ ವಿಶ್ವನಾಥ್ ಗೌಡ ಅವರು. ಯಾಕಂದರೆ ಯುವಚೇತನ ಒಂದು ಸಂಸ್ಥೆಯಿಂದ ಸಾಕಷ್ಟು ಒಂದು ಯುವಕರ ಜೀವನವನ್ನು ವಿಶೇಷವಾಗಿ ಕಟ್ಟಿದಂಥ ನಾಯಕರೆಂಬುದಾಗಿ ಇಷ್ಟಪಡ್ತಾ ಇದ್ದೀನಿ ನಾನು. ಯಾಕಂದರೆ ಇದು ಮುಖಸ್ತುತಿ ಅಲ್ಲ. ಯಾಕಂದರೆ ಅವರ ಒಂದು ಫೇಸ್ಬುಕ್ ಆಗಲಿ ಸಾಮಾಜಿಕ ಜಾಲತಾಣದಲ್ಲಿ ಒಮ್ಮೆ ನೋಡಿದ್ರೆ ಅವರು ಎಲ್ಲ ಸಮಾಜಕ್ಕೆ ಉತ್ತಮ ಕೊಡುಗೆಗಳನ್ನೇ ಕೊಟ್ಟಿದ್ದಾರೆ. ಒಮ್ಮೆ ನೀವು ನೋಡ್ಬೋದು. ಅದೇ ರೀತಿ ಈ ದಿನ ಒಂದು ಸ್ವಚ್ಛ ಭಾರತಕ್ಕೆ ಒಂದು ವಿಶೇಷವಾದ ಹೆಜ್ಜೆ ಇಟ್ಟಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಈ ಒಂದು ಸ್ವಚ್ಛ ಭಾರತ ಒಂದು ಕಾರ್ಯಕ್ರಮ ಈಗಲೆಲ್ಲ ಮುಂದಿನ ದಿನಗಳಲ್ಲಿ ನೀವು ಹೆಚ್ಚೆಚ್ಚು ನೀವು ಸೇವೆ ಮಾಡಬೇಕಂದ್ರೆ ನಿಮ್ಮ ಒಂದು ಇದೇನು ಅಜೆಂಡಾ ಆಗಿದೆ. ಇವತ್ತೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಟುಡೇ ಟಿವಿ ಕನ್ನಡ ಚಾನೆಲ್ ವತಿಯಿಂದ ನಮ್ಮ ಚಂದ್ರು ಅವರಿಗೆ ಹಾಗೂ ನಮ್ಮ ಮಲ್ಲಿಕಾರ್ಜುನ್ ಅವರಿಗೆ ನನ್ನ ಧನ್ಯವಾದಗಳು. ಎಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹೆಸರು ವಿಶ್ವನಾಥ್ ಗೌಡ. ಹಾಗೆ ನಮ್ಮ ಟ್ರಸ್ಟಿಂದ ಯುವಚೇತನ ಕರ್ನಾಟಕ ವತಿಯಿಂದ ಇವತ್ತು ಬಸವನಗುಡಿಯ ಬೀಗಲ್ಸ್ ರಾಕ್ ಪಾರ್ಕಲ್ಲಿ ನಮ್ಮ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವತಿಯಿಂದ ನಮ್ಮ ಸ್ಟೂಡೆಂಟ್ಸ್ಗಳು ಬಂದು ಇವತ್ತು ಸ್ವಚ್ಛತಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇದು ಏನಂತ ಹೇಳಬೇಕು ಅಂತಂದರೆ, ನಮ್ಮ ಸ್ಟೂಡೆಂಟ್ಸ್ ಆಗಲಿ, ನಮ್ಮ ಇಲ್ಲಿರೋ ಹೆಣ್ಮಕ್ಳುಗಳಾಗಲಿ ಇಲ್ಲ ಗಂಡು ಮಕ್ಕಳಾಗಲಿ ತುಂಬ ನೀಟಾಗಿ ಸ್ವಚ್ಛತೆಯನ್ನು ಮಾಡಿದ್ದಾರೆ ಇವತ್ತು ಹೇಳಬೇಕು ಅಂತಂದರೆ. ಇವಾಗ ನಮ್ಮ ಚಂದ್ರವರು ಅವಾಗಲೇ ಹೇಳ್ತಾ ಇದ್ರು ಏನಂತಂದರೆ, ಇವಾಗ ಕಸ ಮುಟ್ಟಕ್ಕೂ ಈಗಿನ ಕಾಲದ ಜನ ಒಂಥರ ಹಿಂದೆ ಮುಂದೆ ನೋಡ್ತಾರೆ ಸರ್, ಹಾಗೆ ವಾಸನೆ ಕೂಡ ಅವರು ಕುಡಿಯೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸರ್ ಅಂತ ಅಂತಿದ್ರು. ಅದನ್ನೆಲ್ಲ ಬಿಟ್ಟು ಈಗಿನ ಯುವಕರು, ಈಗಿನ ಯುವ ಪೀಳಿಗೆ ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಈ ಮೊಬೈಲು, ಇಂಟರ್ನೆಟ್ಟು, ಈ ಪಬ್ಬು, ಈ ಬಾರು ಎಲ್ಲನೂ ಬಿಟ್ಟು ಇಲ್ಲಿಗೆ ಬಂದು ಈ ಸೇವೆಯನ್ನು ಮಾಡ್ತಿದ್ದಾರೆ. ಫಸ್ಟು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರಿಗೂ. ಏನಕ್ಕೆ ಅಂತಂದರೆ, ನಮ್ಮ ನೇಷನ್ನಿನ ಸಿಟಿಸನ್ ಆಗಿ ಅವರು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು ಅವರು ಕೊಡುಗೆಯನ್ನು ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾನು ಒಂದು ದೊಡ್ಡ ಚಪ್ಪಾಳೆ ಕೂಡ ಅವರಿಗೆ ಕೊಡ್ತಾ ಇದ್ದೀನಿ. ಓಕೆ, ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮ್ಮ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ನಮ್ಮ ಫ್ಯಾಕಲ್ಟಿಗಾದ ನಮ್ಮ ಸುನೀಲ್ ಕುಮಾರ್ ಅವರಾಗಿರ್ಬೋದು ಅಥವಾ ನಮ್ಮ ಸಪ್ನಾ ಮೇಡಮ್ ಅವರಾಗಿರ್ಬೋದು ಈ ಕಾರ್ಯಕ್ರಮಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟರು. ಹಾಗೆ ನಮ್ಮ DK ಮೋಹನ್ ಸರ್ ಚೇರ್ಮನ್ ಆಗಿರ್ಬೋದು, ಅವರು ಅಷ್ಟೇ ಸಹ ಅವರು ತುಂಬ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೆ ಒಂದು ಹೇಳಬೇಕು ಅಂತಂದರೆ, ನಮ್ಮ ಗೌರ್ಮೆಂಟ್ ಕಡೆಯಿಂದ AICET ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಇದು ಸ್ವಚ್ಛ ಭಾರತ್ ಅಡಿಯಲ್ಲಿ ಬರುತ್ತೆ. ನಮ್ಮ ಮೋದಿಜಿಯವರು ಹೇಳಿರೋದು ಅದೇನೇ, ಸ್ವಚ್ಛ ಭಾರತದಿಂದ ನಮ್ಮ ದೇಶನ ಕಾಪಾಡಬೇಕು ಅಂತ. ಹಾಗೆ ಈಗಿನ ಯುವ ಪೀಳಿಗೆಗೆ ಕೂಡ ದೇಶನ ಕಾಪಾಡ್ತಿದ್ದಾರೆ. ಇದನ್ನು ಹೇಳಕ್ಕೆ ನಾನು ಇಷ್ಟಪಡ್ತಾನೆ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.